ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ಕಂಪ್ಲೀಟ್ ಇಂಡಿಪೆಂಡೆಂಟ್ ಮನೆ, ಹೊಸ ಮನೆ. ಲೊಕೇಶನ್ ಬಂದು ನಿಯರ್ ಅಬ್ಬಿಗೆರೆ, ನಿಯರ್ ವಿದ್ಯಾರಣ್ಯಪುರ, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಪರ್ಟಿ. ನೀವು ನೋಡ್ತಾ ಇದ್ದಾರೆ ಕಂಪ್ಲೀಟ್ ರೋಡ್, ನಿಮಗೆ 30 ಫೀಟ್ ರೋಡ್ ಇದೆ. ಮುಂದೆ ನಾರ್ತ್ ಫೇಸ್ ಪ್ರಾಪರ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಂಪ್ಲೀಟ್ಲಿ ನಿಮಗೆ ಈಸ್ಟ್ ಫೇಸ್ ಡೋರ್ ಇದೆ. ಟೋಟಲ್ ನಿಮಗೆ 3 ಫ್ಲೋರ್ ಬಿಲ್ಡಿಂಗ್, ಆ್ಯಕ್ಚುಲಿ G+2 ಅಂತ ಹೇಳ್ಬೋದು. 30-40 ಸೈಟಲ್ಲಿ ಕಟ್ಟಿರ್ತಕ್ಕಂಥ ಹೊಸ ಮನೆ ಅಂತ ಹೇಳ್ಬೋದು. ಸೊ ನೀವೇನಾದರೂ ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ನಾನು ನಿಮಗೆ ಎಲಿವೇಷನನ್ನು ನೀಟಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ರೋಡ್ ಕೂಡ ವೈಡಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಕಂಪ್ಲೀಟ್ 30 ಫೀಟ್ವರೆಗೂ ಕೂಡ ಗೇಟನ್ನು ಕವರ್ ಮಾಡಿದರೆ. ಸೊ ನೋಡಿ, ಕಂಪ್ಲೀಟ್ MS ಗೇಟ್ ಇದೆ. ಆ್ಯಕ್ಚುಲಿ ಡಿಸೈನ್ ತುಂಬ ಸಿಂಪಲ್ಲಾಗಿ ನೀಟಾಗಿ ಮಾಡಿದ್ದಾರೆ. ಸೊ ಬನ್ನಿ ಒಳಗೋಗೋಣ, ಈ ಮನೆ ಹೇಗಿದೆ ಅಂತ ನೋಡೋಣ. ಸೊ ನಾನು ಇವಾಗ ಪಾರ್ಕಿಂಗ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಪಾರ್ಕಿಂಗ್ ಸ್ಪೇಸ್ ತುಂಬ ವಿಶಾಲವಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಓನ್ ಬೋರ್ವೆಲ್ ಇದೆ, ಸಂಪ್ ಕೂಡ ಇದೆ. ಆ್ಯಂಡ್ ಕಾವೇರಿ ಲೈನ್ ಕೂಡ ಬಂದಿದೆ. ಮೀಟ್ರ್ ಮಾತ್ರ ಹಾಕ್ಬೇಕಷ್ಟೇ. ಸೊ ನೋಡಿ ಎಷ್ಟು ವಿಶಾಲವಾಗಿದೆ ಪಾರ್ಕಿಂಗ್. ಆಲ್ಮೋಸ್ಟ್ ನಿಮಗೆ 2 ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಒಂದಷ್ಟು 2 ವೀಲರ್ನ ಕೂಡ ಹಾಕ್ಬೋದು. ಸೊ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 BHK ಮನೆ ಇದೆ. ಆ್ಯಂಡ್ ಈಸ್ಟ್ ಫೇಸ್ ಡೋರ್ ಅಂತ ಹೇಳ್ಬೋದು. ಬನ್ನಿ ಸೆಟ್ ಬ್ಯಾಕ್ ಹತ್ರ ಹೋಗ್ತಾ ಇದ್ದೀನಿ. ನೋಡಿ ಕಂಪ್ಲೀಟ್ ನಿಮಗೆ ಸಾಕಷ್ಟು ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 2 BHK ಮನೆ ಕಟ್ಟಿದ್ದಾರೆ. ಆ್ಯಕ್ಚುಲಾಗಿ ರೆಂಟಲ್ ಪರ್ಪಸ್ ಪರವಾಗಿ. ಮತ್ತೊಮ್ಮೆ ನಾನು ನಿಮಗೆ ಪಾರ್ಕಿಂಗ್ ವ್ಯೂವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅದ್ಭುತವಾದ ಪಾರ್ಕಿಂಗ್ ವ್ಯೂ. ಆ್ಯಕ್ಚುಲಿ ಲೊಕೇಶನ್ ಬಂದು ನಿಯರ್ ಬೈ ಅಬ್ಬಿಗೆರೆ, ನಿಯರ್ ಬೈ ಸಂಭ್ರಮ್ ಕಾಲೇಜ್, ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳ್ಬೋದು, ನಾರ್ತ್ ಬೆಂಗಳೂರು ಅಂತ ಹೇಳ್ಬೋದು. ನಾನಿವಾಗ ಗ್ರೌಂಡ್ ಫ್ಲೋರ್ ಇರ್ತಕ್ಕಂಥ 2 BHK ಮನೆ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಎಲಿವೇಷನನ್ನು ಡಿಸೈನ್ ಮಾಡಿದ್ದಾರೆ. ಸಿಂಪಲ್ಲಾಗಿ ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ. ಕಂಪ್ಲೀಟ್ ವುಡ್ ವರ್ಕನ್ನು ಕೂಡ ಮಾಡಿದ್ದಾರೆ. ನೋಡಿ ಕಿಚನ್ ವ್ಯೂ ಯಾವ ಥರ ಇದೆ. ಸೊ ಕಂಪ್ಲೀಟ್ ನಿಮಗೆ ವುಡ್ ವರ್ಕ್ ಕಂಪ್ಲೀಟ್ ಮಾಡಿದರೆ. ಕಿಚನ್ ಕ್ಯಾಬಿನೆಟ್ಸ್ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿದರೆ. ಒಂದು ಚಿಕ್ಕದಾಗಿರ್ತಕ್ಕಂಥ ಪೂಜಾ ರೂಮ್ ಕೂಡ ಇದೆ, ವುಡ್ಡಲ್ಲೇ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗ್ ಅಂತ ಹೇಳ್ಬೋದು. ನೋಡಿ ನೀವು ಗಮನಿಸ್ಬೋದು. ಸೊ 2 BHK ಮನೆ. ಸೊ ಕಾಮನ್ ಬೆಡ್ರೂಮ್, ಕಾಮನ್ ಬಾತ್ರೂಮ್ ಆ್ಯಕ್ಚುಲಿ ಇದು. ಸೊ ನೋಡಿ, ಕಾಮನ್ ಬಾತ್ರೂಮ್ ತುಂಬ ಸ್ಪೇಷಿಯಸ್ ಆಗಿ ಕೂಡ ಮಾಡಿದ್ದಾರೆ. ನಿಮಗೆ ಆ ಕಡೆ ಒಂದು ರೂಮ್ ಇದೆ ಮತ್ತು ಈ ಕಡೆ ಒಂದು ರೂಮನ್ನು ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ ವುಡ್ ವರ್ಕ್ ಮಾಡಿರ್ತಕ್ಕಂಥ ಮನೆ. ಆ್ಯಕ್ಚುಲಿ ಕಂಪ್ಲೀಟ್ ಫುಲ್ಲಿ ಫರ್ನಿಚ್ಡ್ ಆಗಿರ್ತಕ್ಕಂಥ ಮನೆ ಅಂತಲೇ ಹೇಳ್ಬೋದು. ವುಡ್ಡರು ಕೂಡ ತುಂಬ ಕ್ವಾಲಿಟಿ ಆಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸೊ ಗ್ರಾನೈಟ್ ಫ್ಲೋರನ್ನು ನೀವು ಗಮನಿಸ್ಬೋದು. ಇಲ್ಲಿ ಕೂಡ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಅಟ್ಯಾಚ್ ಬಾತ್ರೂಮನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸಾಕಷ್ಟು ಸ್ಪೇಷಿಯಸ್ ಆಗಿರ್ತಕ್ಕಂಥ ಬಾತ್ರೂಮನ್ನು ಕೂಡ ಕಟ್ಟಿದ್ದಾರೆ. ಸೊ ಬನ್ನಿ ನಾವೀಗ ಆಚೆ ಕಡೆ ಹೋಗೋಣ. ಮತ್ತೊಂದು ಬೆಡ್ರೂಮನ್ನು ನಾನು ಫೋಕಸ್ ಮಾಡಿ ತೋರಿಸ್ತೀನಿ. ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬೆಡ್ರೂಮ್ ನಂಬರ್ 2 ಅಂತ ಹೇಳ್ಬೋದು. ಸೊ ಇದು ಕೂಡ ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ರೋಡ್ ಸೈಡ್ಗೆ ಒಂದು ವಿಂಡೋವನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸೇಮ್ ಗ್ರಾನೈಟ್ ಫ್ಲೋರಿಂಗನ್ನು ನೀವು ಗಮನಿಸ್ಬೋದು. ಆ್ಯಂಡ್ ವುಡ್ ವರ್ಕ್ ವಾರ್ಡ್ರೋಬನ್ನು ಕೂಡ ಗಮನಿಸ್ಬೋದು. ಆ್ಯಂಡ್ ಸಿಂಪಲ್ಲಾಗಿ ಫಾಲ್ ಸೀಲಿಂಗನ್ನು ಕೂಡ ಗಮನಿಸ್ಬೋದು. ಗ್ರಾನೈಟ್ ಬಂದು ಸುಮಾರು 100 ರೂಪೀಸ್ ವರ್ತ್ ಅಂತ ಹೇಳ್ಬೋದು. 100 ರೂಪಾಯಿ ಗ್ರಾನೈಟನ್ನು ಹಾಕಿದ್ರೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಕಿಚನ್ ವ್ಯೂವನ್ನು ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 30-40 ಕಟ್ಟಿರ್ತಕ್ಕಂಥ ಮನೆ. ಆ್ಯಕ್ಚುಲಿ ಇದು G+2 ಇರ್ತಕ್ಕಂಥ ಬಿಲ್ಡಿಂಗು. ಕೆಳಗಡೆ 2 BHK ಮನೆ ನಾನು ನಿಮಗೆ ತೋರಿಸ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಇಲ್ಲೊಂದಷ್ಟು ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಗ್ಯಾಸ್ ಪಾಯಿಂಟ್ಗೆ ಒಂದಷ್ಟು ಸೇಫ್ಟಿ ಗ್ರಿಲ್ಸನ್ನು ಕೂಡ ಮಾಡಿದ್ದಾರೆ. ಟೋಟಲ್ ನಿಮಗೆ 4 ಬಾಕ್ಸ್ಗಳನ್ನ ಗಮನಿಸ್ಬೋದು. ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ಎಲ್ಲ ಕಡೆ ಮನೆ ಇದೆ. BBMP ಖಾತಾ ಅಂತ ಹೇಳ್ಬೋದು. ಈ ಖಾತಾ ಪ್ರಾಪರ್ಟಿ ಅಂತ ಹೇಳ್ಬೋದು. ರೆಡಿ ಫಾರ್ ರಿಜಿಸ್ಟ್ರೇಷನ್ ಖಾತಾ ಅಂತ ಹೇಳ್ಬೋದು. ಸೊ ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ಕೇಸ್ನ ಗಮನಿಸ್ಬೋದು ನೀವು. ಆಲ್ಮೋಸ್ಟ್ ನಿಮಗೆ 6.5 ಇಂಚಸ್ ರೈಸರ್ ಇದೆ. ಆರಾಮಾಗಿ ಹೊತ್ಕೊಂಡು ಹೋಗ್ಬೋದು, ಏನು ಕಷ್ಟ ಆಗಲ್ಲ. ಆ್ಯಕ್ಚುಲಾಗಿ ನೋಡ್ತಾ ಇರ್ಬೋದು ನೀವು. ಸೊ ನಾನೀಗ ಫಸ್ಟ್ ಫ್ಲೋರಲ್ಲಿ 3 BHK ಮನೆ ಇದೆ. ಕಂಪ್ಲೀಟ್ಲಿ ನಿಮಗೆ ಗ್ರಿಲ್ ಸೇಫ್ಟಿ ಡೋರನ್ನು ಕೂಡ ಮಾಡಿದ್ದಾರೆ. MS ಡೋರನ್ನು ಕೂಡ ಮಾಡಿದ್ದಾರೆ, ಗಮನಿಸ್ಬೋದು. ಲೆಫ್ಟಲ್ಲಿ ಕಂಪ್ಲೀಟ್ ನಿಮಗೆ ವಾಲ್ ಫ್ಲಡಿಂಗನ್ನು ಗಮನಿಸ್ಬೋದು. ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸನ್ನು ಕೂಡ ಗಮನಿಸ್ಬೋದು. ನಾನಿವಾಗ ಈಸ್ಟ್ ಫೇಸ್ ಇರ್ತಕ್ಕಂಥ 3 BHK ಮನೆ ಒಳಗಡೆ ಬರ್ತಾ ಇದ್ದೀನಿ. ಅದರ ಎಂಟ್ರೆನ್ಸಲ್ಲಿ ನಾನಿದ್ದೀನಿ. ಆ್ಯಂಡ್ ಸೆಟ್ ಬ್ಯಾಕ್ ಕೂಡ 3 ಫೀಟ್ಗಿಂತ ಜಾಸ್ತಿನೇ ಇದೆ. ಸಾಕಷ್ಟು ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಮೈನ್ ಡೋರ್ ಇನ್ನೂ ಪಾಲಿಷ್ ಕೂಡ ಆಗಿಲ್ಲ. ಸೊ ಪಾಲಿಷ್ ಮಾಡಿಕೊಡ್ತಾರೆ ನಿಮಗೆ. ನೋಡಿ, ಕಂಪ್ಲೀಟ್ ಸ್ಪೇಷಿಯಸ್ ಆಗಿರ್ತಕ್ಕಂಥ ಲಿವಿಂಗ್ ಏರಿಯಾ. ಫಾಲ್ ಸೀಲಿಂಗನ್ನು ಕೂಡ ತುಂಬ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು.
ಎಲ್ಲ ಕಡೆ ನಾನು ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ರೋಡ್ ಸೈಡ್ಗೆ ಒಂದು ವಿಶಾಲವಾದ ವಿಂಡೋ ಕೂಡ ಇದೆ ಆ್ಯಂಡ್ ದೊಡ್ಡದಾಗಿರ್ತಕ್ಕಂಥ ಲಿವಿಂಗ್ ಹಾಲ್ ಕೂಡ ನೀವು ಗಮನಿಸ್ಬೋದು. ಆ್ಯಂಡ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಗ್ರಾನೈಟ್ ಕೂಡ ಗಮನಿಸ್ಬೋದು. ಫಾಲ್ ಸೀಲಿಂಗನ್ನು ಗಮನಿಸ್ಬೋದು. ನೋಡಿ ಮತ್ತೊಮ್ಮೆ ನಾನು ನಿಮಗೆ ಟಿ ವಿ ಕ್ಯಾಬಿನೆಟ್ ಆ್ಯಂಡ್ ಕಿಚನನ್ನು ಕೂಡ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ವುಡ್ ವರ್ಕ್ ತುಂಬ ಸಿಂಪಲ್ಲಾಗಿ ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ಬನ್ನಿ ಕಿಚನ್ ಒಳಗಡೆ ನಾನು ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ ಕಿಚನ್. 30-40 ಮನೆಯಲ್ಲಿ 3 BHK ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ನಾನಿದ್ದೀನಿ. ಸೊ ಕಂಪ್ಲೀಟ್ ನಿಮಗೆ ವುಡ್ ವರ್ಕನ್ನು ಕಂಪ್ಲೀಟಾಗಿ ಮಾಡಿದ್ದಾರೆ. ಇಟಾಲಿಯನ್ ವುಡ್ ವರ್ಕನ್ನು ಮಾಡಿದ್ದಾರೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಪೂಜಾ ರೂಮ್ ಆ್ಯಕ್ಚುಲಿ. ಸೊ ಪೂಜಾ ರೂಮ್ಗೆ ಟೀಕ್ ಡೋರು ಮತ್ತು ಟೀಕ್ ಫ್ರೇಮನ್ನು ಕೂಡ ಗಮನಿಸ್ಬೋದು. ಕಿಚನ್ ವ್ಯೂ ಮತ್ತೊಮ್ಮೆ. ಸೊ ಎಂಡಲ್ಲಿ ಒಂದು ಯುಟಿಲಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಯುಟಿಲಿಟಿ ಕೂಡ ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ, ಸಾಕಷ್ಟು ಜಾಗ ಕೂಡ ಇದೆ ಅಂತಲೇ ಹೇಳ್ಬೋದು. 3/7 ಅಂತ ಕೂಡ ಹೇಳ್ಬೋದು. ನೋಡಿ ಡೋರ್ ಕೂಡ ಇದು ರೆಡಿಮೇಡ್ ಡೋರ್ ಆ್ಯಕ್ಚುಲಿ. 30-40 ಸೈಟಲ್ಲಿ ಕಟ್ಟಿರ್ತಕ್ಕಂಥ ಮನೆ ಆ್ಯಕ್ಚುಲಿ. ಸೊ ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾ ವ್ಯೂ ಮಾಡ್ತಾ, ಕಿಚನ್ ಬ್ಯಾಕ್ ಸೈಡ್ ಮಾಸ್ಟರ್ ಬೆಡ್ರೂಮ್ ಇದೆ. ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ನಾನು ಇವಾಗ ಬೆಡ್ರೂಮನ್ನು ತೋರಿಸ್ತಾ ಇದ್ದೀನಿ. ಸೊ ವಿಶಾಲವಾಗಿರ್ತಕ್ಕಂಥ ಬೆಡ್ರೂಮ್ ಆ್ಯಕ್ಚುಲಿ. ಕುಬೇರ್ ಮೂಲೆ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಒಂದು ಬೆಡ್ರೂಮ್ ಇದೆ ಆ್ಯಕ್ಚುಲಿ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಎಷ್ಟು ನೀಟ್ ಜಾಬ್ ಅಂತ ನೀವು ಗಮನಿಸ್ಬೋದು. ಕಂಪ್ಲೀಟ್ಲಿ ವುಡ್ ವರ್ಕ್, ಫಾಲ್ ಸೀಲಿಂಗ್, ಅಟ್ಯಾಚ್ ಬಾತ್ರೂಮ್ ಎಲ್ಲವೂ ಇದೆ. ಸೊ ನಾನು ಇವಾಗ ಅಟ್ಯಾಚ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಸಾಕಷ್ಟು ಜಾಗ ಇದೆ ಆ್ಯಕ್ಚುಲಿ ಬಾತ್ರೂಮಲ್ಲೂ ಕೂಡ. ತುಂಬ ನೀಟ್ ಜಾಬ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಮತ್ತೊಮ್ಮೆ ನಾನು ನಿಮಗೆ ಕಿಚನ್ ವ್ಯೂ ಮಾಡ್ತಾ ಇದ್ದೀನಿ, ಪೂಜಾ ರೂಮ್. ಸೊ ಅಗೇನ್ ನಾನು ನಿಮಗೆ ಲಿವಿಂಗ್ ಏರಿಯಾ ತೋರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಎಷ್ಟು ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ ಲಿವಿಂಗ್ ಏರಿಯಾ. ಸೊ ಈ ಕಡೆ ನಿಮಗೆ 2 ಬೆಡ್ರೂಮ್ ಇದೆ, ಒಂದು ಕಾಮನ್ ಬಾತ್ರೂಮ್ ಇದೆ, ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸಾರಿ ಇಲ್ಲ, ಅಟ್ಯಾಚ್ ಬಾತ್ರೂಮ್ ಇಲ್ಲ ಆ್ಯಕ್ಚುಲಾಗಿ. ಸೇಮ್ 2 ರೂಮ್ಗೆ ಒಂದೇ ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ರೂಮ್ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದು ರೂಮ್ ಆ ಕಡೆ ಇದೆ. ಸೊ ಇದನ್ನು ಕೂಡ ನೀವು ಗಮನಿಸ್ಬೋದು. ಪೂರ್ತಿ ನಿಮಗೆ ಫಾಲ್ ಸೀಲಿಂಗ್ ಇದೆ, ರೋಡ್ ಸೈಡ್ ವಿಂಡೋ ಇದೆ, ಗ್ರಾನೈಟ್ ಫ್ಲೋರನ್ನು ಮಾಡಿದ್ದಾರೆ, ಕಂಪ್ಲೀಟ್ ವುಡ್ ವರ್ಕನ್ನು ಮಾಡಿದ್ದಾರೆ. ಟೋಟಲ್ ನಿಮಗೆ 30-40 ಸೈಟಲ್ಲಿ 3 BHK ಮನೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ರೂಮ್ ಸ್ವಲ್ಪ ಚಿಕ್ಕದು ಬರುತ್ತೆ ಆ್ಯಕ್ಚುಲಿ. 2 ರೂಮ್ ಚಿಕ್ಕದು ಬರುತ್ತೆ. ನಾನು ನಿಮಗೆ ಮತ್ತೊಂದು ರೂಮನ್ನು ತೋರಿಸ್ತಾ ಇದ್ದೀನಿ. 2 ರೂಮ್ ನಿಮಗೆ ಚಿಕ್ಕದಾಗಿ ಬರುತ್ತೆ, 1 ರೂಮ್ ಚೆನ್ನಾಗಿ ಬರುತ್ತೆ. ಅಂದರೆ ಮಾಸ್ಟರ್ ಬೆಡ್ರೂಮ್ ತುಂಬ ಸ್ಪೇಷಿಯಸ್ ಆಗಿ ಬರುತ್ತೆ, 2 ಬೆಡ್ರೂಮ್ ಸ್ವಲ್ಪ ಚಿಕ್ಕದಾಗಿ ಬರ್ತವೆ. ಸೊ ಯಾಕೆಂದರೆ ಇತ್ತೀಚೆಗೆ 3 BHK ಮನೆ ಕೇಳೋರು ತುಂಬ ಜನ ಇರ್ತಾರೆ. ಇತ್ತೀಚೆಗೆ ಟ್ರೆಂಡ್ ಆಗಿದೆ ನಮಗೆ 3 BHK ಮನೆ ಬೇಕು ಅನ್ನೋರಿಗೆ. ಯಾಕೆಂದರೆ ಒಂದಷ್ಟು ಮನೆಗಳಲ್ಲಿ 3 ಫ್ಯಾಮಿಲಿ ಇರುತ್ತೆ. ಅಂದರೆ ಅಪ್ಪ ಅಮ್ಮ ಇರ್ತಾರೆ, 2 ಮಕ್ಕಳಿರ್ತಾರೆ, ಅವರು ಕೂಡ ಮದುವೆ ಆಗಿರುತ್ತೆ. ಸೊ ಅವ್ರಿಗೆ ಪ್ರೈವೇಸಿ ಬೇಕು. ಸೊ ಹಾಗಾಗಿ 3 BHK ಮನೆ ಈಗಿನ ಟ್ರೆಂಡ್ ಅಂತ ಹೇಳ್ಬೋದು. ನಾನು ನಿಮಗೆ ಮೈನ್ ರೋಡ್ ಕೂಡ ತೋರಿಸ್ತಾ ಇದ್ದೀನಿ. ಪಾಲಿಷ್ ಆಗಿಲ್ಲ ಆ್ಯಕ್ಚುಲಿ, ಇನ್ನೂ ಪಾಲಿಷ್ ಮಾಡಿಕೊಡ್ತಾರೆ. ನೋಡಿ ಸಾಕಷ್ಟು ಸ್ಪೇಷಿಯಸ್ ಆಗಿರ್ತಕ್ಕಂಥ ಸೆಟ್ ಬ್ಯಾಕ್ ಮೇಲೆ ನಾನು ಮತ್ತೆ ಹೋಗ್ತಾ ಇದ್ದೀನಿ. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ನೀವು ಫಸ್ಟ್ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲಿ 2 BHK ಮನೆ ನೋಡಿದ್ರಿ, ಫಸ್ಟ್ ಫ್ಲೋರಲ್ಲಿ 3 BHK ಮನೆ ನೋಡಿದ್ರಿ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ನೋಡಿ ಸುತ್ತ ಮನೆಗಳಿದೆ, ತುಂಬ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. BBMP ಖಾತಾ ಅಂತ ಹೇಳ್ಬೋದು, BBMP ಖಾತಾ ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ ನಿಮಗೆ ಈ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಒಂದು 1 BHK ಮನೆ ಇದೆ, ಒಂದು 2 BHK ಮನೆ ಇದೆ. ಸೊ ನಾನು ಇವಾಗ ಮೊದಲನೇದಾಗಿ 2 BHK ಮನೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 2 BHK ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ನಿಮಗೆ ವುಡ್ ವರ್ಕು, ಗ್ರಾನೈಟ್ ಫ್ಲೋರಿಂಗು, ಕಿಚನಲ್ಲಿ ಕಂಪ್ಲೀಟ್ ವುಡ್ ವರ್ಕನ್ನು ಮಾಡಿದ್ದಾರೆ, ವಾಷಿಂಗ್ ಮಿಷಿನ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ನಾನು ನಿಮಗೆ ಕಿಚನ್ ವ್ಯೂವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸೇಮ್ ನಿಮಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲೂ ಕೂಡ ವುಡ್ ವರ್ಕನ್ನು ಮಾಡಿದ್ದಾರೆ. ಇಲ್ಲೂ ಕೂಡ ವುಡ್ ವರ್ಕನ್ನು ಮಿಸ್ ಮಾಡಿಲ್ಲ, ಎಲ್ಲ ಕಡೆ ವುಡ್ ವರ್ಕನ್ನು ಮಾಡಿದ್ದಾರೆ. ಮತ್ತೊಮ್ಮೆ ನಾನು ನಿಮಗೆ TV ಕ್ಯಾಬಿನೆಟ್, ಲಿವಿಂಗ್ ಏರಿಯಾ, ಇಲ್ಲೊಂದು ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು. ಅದನ್ನು ಕೂಡ ವುಡ್ಡಲ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಒಂದು ಕಾಮನ್ ಬಾತ್ರೂಮನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ 4/8 ಸೈಜ್ ಅಂತಲೇ ಹೇಳ್ಬೋದು ಬಾತ್ರೂಮ್, ಅಷ್ಟು ವಿಶಾಲವಾಗಿದೆ. ಸೊ ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ಪಕ್ಕದಲ್ಲಿ ಒಂದು ರೂಮ್ ಇದೆ. ಸೊ ಬನ್ನಿ ಮಾಸ್ಟರ್ ಬೆಡ್ರೂಮ್ ನಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ ಬಾಡಿಗೆ ಮನೆಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಬೇಕಾಗುತ್ತೆ, ಅದರಿಂದ ವಾಷಿಂಗ್ ಮಿಷಿನ್ ಪಾಯಿಂಟನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಎಷ್ಟು ವಿಶಾಲವಾಗಿದೆ ರೂಮ್. ಆ್ಯಕ್ಚುಲಿ 10/12 ರೂಮ್ ಸೈಜ್ ಅಂತ ಹೇಳ್ಬೋದು. ಸಿಂಪಲ್ ಆಗಿರ್ತಕ್ಕಂಥ ಫಾಲ್ ಸೀಲಿಂಗನ್ನು ಕೂಡ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗನ್ನು ಕೂಡ ಗಮನಿಸ್ಬೋದು. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಕೂಡ ನೀವು ಗಮನಿಸ್ಬೋದು. ನೋಡಿ ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಸೆಕೆಂಡ್ ಫ್ಲೋರಲ್ಲಿ ನಾನು ನಿಮಗೆ 2 BHK ಮನೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸುಮಾರು ನಿಮಗೆ ಒಂದು 12,000 ರಿಂದ 13,000 ಬಾಡಿಗೆ ಬರ್ಬೋದು.
ಸೊ 2 BHK ಮನೆ, ಈಸ್ಟ್ ಫೇಸ್ ಡೋರ್ ಆ್ಯಕ್ಚುಲಿ. ನೋಡಿ ಮತ್ತೊಂದು ರೂಮ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೂಮಲ್ಲೂ ಕೂಡ ಕಂಪ್ಲೀಟ್ ವುಡ್ ವರ್ಕನ್ನು ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗನ್ನು ನೀವು ಗಮನಿಸ್ಬೋದು. ಸೊ ನೋಡಿದ್ರಲ್ಲ. ಸೊ ಬನ್ನಿ ಈಗ ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾನ ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮಗೆ ಕಿಚನ್ ವ್ಯೂವನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇಷ್ಟು ಲಿವಿಂಗ್ ಏರಿಯಾ ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಬನ್ನಿ, ಲಾಸ್ಟಲ್ಲಿ ಒಂದು 1 BHK ಮನೆ ಇದೆ. ಸೊ 1 BHK ಮನೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲೂ ಕೂಡ ನಾನು ನಿಮಗೆ ಕ್ಯಾಮ್ರಾವನ್ನು ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ಸುತ್ತಮುತ್ತ ಕಂಪ್ಲೀಟಾಗಿ ನಿಮಗೆ ಮನೆಗಳಿದೆ ಸರ್, ಎಲ್ಲೂ ಕೂಡ ಖಾಲಿ ಇಲ್ಲ. ಸುತ್ತಮುತ್ತ ಎಲ್ಲ ಕಡೆ ಡೆವಲಪ್ಮೆಂಟ್ ಆಗಿದೆ. BBMP ಖಾತಾ, BBMP ಈ ಖಾತಾ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಆ್ಯಂಡ್ ನೀವೇನಾದರೂ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿನ ನೋಡ್ತಾ ಇದ್ದರೆ ಸೊ ಡೆಫಿನೆಟ್ ಆಗಿ ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಲೊಕೇಶನ್ ಬಂದು ಅಬ್ಬಿಗೆರೆ, ನಿಯರ್ ಬೈ ಸಂಭ್ರಮ್ ಕಾಲೇಜ್, ನಿಯರ್ ಬೈ ವಿದ್ಯಾರಣ್ಯಪುರ, ನಿಯರ್ ಬೈ MS ಪಾಳ್ಯ ಅಂತ ಹೇಳ್ಬೋದು. ನೀವು ಇವಾಗ 1 BHK ಮನೆ ನೋಡ್ತಾ ಇದ್ದೀರಾ. 1 BHK ಮನೆ ಕಿಚನಲ್ಲಿದ್ದೀರಾ. ಸೊ ಕಿಚನ್ ನೋಡ್ತಾ ಇದ್ದೀರಾ. ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾ ಕೂಡ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಕಂಪ್ಲೀಟ್ ನಿಮಗೆ ರೂಮ್ಗೆ ವುಡ್ ವರ್ಕನ್ನು ಮಾಡಿದರೆ, ಲಿವಿಂಗ್ ಏರಿಯಾದಲ್ಲಿ TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಒಂದು ಚಿಕ್ಕದಾಗಿರ್ತಕ್ಕಂಥ ಪೂಜಾ ರೂಮ್ ಕೂಡ ಇದೆ, ಗಮನಿಸ್ಬೋದು ನೀವು. ಅದಕ್ಕೆ ಟೀಕ್ ಡೋರನ್ನು ಕೂಡ ಕೊಟ್ಟಿದ್ದಾರೆ, ಟೀಕ್ ಫ್ರೇಮನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಇಲ್ಲೊಂದು ಕೂಡ ವಾಶ್ರೂಮನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ವಾಶ್ರೂಮ್ ಕೂಡ ಇದೆ ಆ್ಯಕ್ಚುಲಿ. ಸೊ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇದೆ. ಸೊ 1 BHK ಮನೆಗೆ ಸಾಕಷ್ಟು ವಿಶಾಲವಾಗಿರ್ತಕ್ಕಂಥ ಬಾತ್ರೂಮ್ ಕೂಡ ಇದೆ. ಆ್ಯಂಡ್ ನಾವೀಗ ಎಂಟ್ರಿ ಆಗ್ತಾಯಿದ್ವಿ ಮಾಸ್ಟರ್ ಬೆಡ್ರೂಮ್ಗೆ. ಒಂದು ಚಿಕ್ಕದಾಗಿರ್ತಕ್ಕಂಥ ರೂಮ್ ಕೂಡ ಇದೆ ಆ್ಯಕ್ಚುಲಾಗಿ. ಇಲ್ಲೂ ಕೂಡ ಕಂಪ್ಲೀಟ್ ನಿಮಗೆ ವುಡ್ ವರ್ಕನ್ನು ಕೂಡ ಮಾಡಿದ್ದಾರೆ, ಗಮನಿಸ್ಬೋದು. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಇದು 30-40 ಸೈಟಲ್ಲಿ ಕಟ್ಟಿರ್ತಕ್ಕಂಥ ಮನೆ, ನಾರ್ತ್ ವೆಸ್ಟ್ ಸೈಟ್ ಆ್ಯಕ್ಚುಲಿ. ಟೋಟಲ್ ನಿಮಗೆ 4 ಮನೆಗಳಿದೆ ಇದರಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ವಿತ್ 2 BHK ಮನೆ ಇದೆ. ಫಸ್ಟ್ ಫ್ಲೋರಲ್ಲಿ 3 BHK ಮನೆ ಇದೆ. ಸೆಕೆಂಡ್ ಫ್ಲೋರಲ್ಲಿ 2 BHK ಒಂದು ಮನೆ ಮತ್ತು 1 BHK ಒಂದು ಮನೆ. ಟೋಟಲ್ ನಿಮಗೆ 4 ಮನೆ ಇದೆ. BBMP B ಖಾತಾ, ಈ ಖಾತಾ ಕೂಡ ಆಗಿದೆ. ಪ್ರಾಪರ್ಟಿ ಪ್ರೈಸ್ ಬಂದು ನಿಮಗೆ 1,25,00,000 ನೆಗೋಷಿಯಬಲ್ ಆಗುತ್ತೆ. ಸೊ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡ್ಬೋದು. ಸೊ ನಿಯರ್ ಬೈ ಲೊಕೇಶನ್ ಬಂದು ನಿಮಗೆ ಅಬ್ಬಿಗೆರೆ, ನಿಯರ್ ಬೈ ವಿದ್ಯಾರಣ್ಯಪುರ, MS ಪಾಳ್ಯ, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ನಿಮಗೆ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಸೊ ಫೈನಲಿ ನಿಮಗೆ ಟೆರೆಸ್ ಏರಿಯಾ ಆ್ಯಂಡ್ ಸುತ್ತಮುತ್ತ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾನ ವ್ಯೂ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಕಂಪ್ಲೀಟ್ ಟೆರೆಸ್ ವ್ಯೂ. ಇಲ್ಲಿ ನಿಮಗೆ ಬಟ್ಟೆ ತೊಳಿಲಿಕ್ಕೆ ಒಂದಷ್ಟು ಕಲ್ಲನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಟ್ಯಾಂಕ್ ರೂಮ್ ಕೂಡ ನೋಡ್ತಾ ಇದ್ದಾರೆ. 2 ಟ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ ಆ್ಯಕ್ಚುಲಾಗಿ. ಇಲ್ಲಿ ಟೆರೆಸ್ ಟ್ಯಾಂಕ್ ರೂಮಲ್ಲಿ ಒಂದಷ್ಟು ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಕಂಪ್ಲೀಟ್ ನಿಮಗೆ ಏರಿಯಾ ಡೆವಲಪ್ಮೆಂಟ್ ಆಗಿದೆ. ಅಬ್ಬಿಗೆರೆ ತುಂಬ ಹತ್ತಿರ ಇದೆ. ಸಂಭ್ರಮ್ ಕಾಲೇಜ್ ವಿದ್ಯಾರಣ್ಯಪುರ ತುಂಬ ಹತ್ತಿರ ಇದೆ. NPS ಸ್ಕೂಲ್ ತುಂಬ ಹತ್ತಿರ ಇದೆ. ಸಿಂಗಾಪುರ ತುಂಬ ಹತ್ತಿರ ಇದೆ. ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಇದೆ. ಜಾಲಹಳ್ಳಿ ಕ್ರಾಸ್ ತುಂಬ ಹತ್ತಿರ ಇದೆ. ತುಮಕೂರು ರೋಡ್ ತುಂಬ ಹತ್ತಿರ ಇದೆ. ಮತ್ತಿಕೆರೆ ತುಂಬ ಹತ್ತಿರ ಇದೆ. ಯಶವಂತಪುರ ತುಂಬ ಹತ್ತಿರ ಇದೆ. ಸೊ ವೆರಿ ಸೆಂಟ್ರಲ್ ಇರ್ತಕ್ಕಂಥ ಪ್ರಾಪರ್ಟಿ ಅಂತ ಹೇಳ್ಬೋದು. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ, ಲೊಕೇಶನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ, DC ಕನ್ವರ್ಷನ್ ಪ್ರಾಪರ್ಟಿ. ಈ ಪ್ರಾಪರ್ಟಿಯ ಪ್ರೈಸ್ ಬಂದು 1,25,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇದೆ. 30-40 ಸೈಟಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು. ನಾರ್ತ್ ವೆಸ್ಟ್ ಸೈಟು. ಪ್ರತಿಯೊಂದು ಮನೆ ಕೂಡ ಈಸ್ಟ್ ಫೇಸ್ಗಿದೆ. ನೋಡಿ, ಮತ್ತೊಮ್ಮೆ ನಾನು ನಿಮಗೆ ಟ್ಯಾಂಕ್ ರೂಮನ್ನು ತೋರಿಸ್ತಾ ಇದ್ದೀನಿ. 2 ಟ್ಯಾಂಕ್ಗಳಿದೆ ಆ್ಯಕ್ಚುಲಾಗಿ. ಐ ಥಿಂಕ್ ನಿಮಗೆ 1000 ಲೀಟ್ರಿಂದ 2 ಟ್ಯಾಂಕ್ ಕೂಡ ಇದೆ. ಸೊ ನೋಡಿ, ಮತ್ತೊಮ್ಮೆ ನಾನು ನಿಮಗೆ ಆ ಲೊಕೇಶನನ್ನು ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ದಯವಿಟ್ಟು ಕಾಲ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.